ಜೂನ್ 8ರ ಭಾನುವಾರ ದಿನ ಪಂಚಶತಮ ದಿನ. ಈ ಪಂಚಶತಮ ದಿನ ಎಂದರೇನು? ಹಳೆಯ ಒಡಂಬಡಿಕೆಯಲ್ಲಿ ಪಂಚಶತಮ ಹಬ್ಬವನ್ನು ಹೇಗೆ ಆಚರಿಸಲಾಯಿತು? ಆ ದಿನದಲ್ಲಿ ಏನೆಲ್ಲ ಮಾಡಲಾಯಿತು? ಮತ್ತು ಯಹೂದಿ ಧರ್ಮವು ಹುಟ್ಟಿಕೊಂಡದ್ದೇ ಈ ಪಂಚಶತಮ ದಿನದಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಸಭೆಯ ಜನನವು ಇದೇ ಪಂಚಶತಮ ದಿನದಲ್ಲಿ ಅಲ್ಲವೇ? ಆದ ಕಾರಣ ಈ 50ನೇ ದಿನವಾದ ಪಂಚಶತಮ ದಿನದ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಪಂಚಶತಮ ಎಂದರೆ ಏನು ಎಂಬುದರ ಬಗ್ಗೆ ನೋಡೋಣ. ಪಂಚಶತಮ ಎಂಬ ಪದವು ಗ್ರೀಕ್ ಭಾಷೆಯದು. ಈ ಪದಕ್ಕೆ 50ನೇ ದಿನ ಎಂದು ಅರ್ಥ. ಏಕೆಂದರೆ ಪಸ್ಕಾ ಹಬ್ಬದ ವಿಶ್ರಾಂತಿ ದಿನದ ನಂತರ 50ನೇ ದಿನದಲ್ಲಿ ಇದನ್ನು ಆಚರಿಸಲಾಯಿತು. ಪಸ್ಕಾ ಹಬ್ಬದ ವಿಶ್ರಾಂತಿ ದಿನದ ಮರುದಿನದಿಂದ 7 ವಾರಗಳನ್ನು ಲೆಕ್ಕಕ್ಕೆ ಹಾಕಬೇಕು. 7ನೇ ವಿಶ್ರಾಂತಿ ದಿನದ ಮರುದಿನ ಕರ್ತನಿಗೆ ಹೊಸ ಆಹಾರವನ್ನು ಭೋಜನ ಬಲಿಯಾಗಿ ಅರ್ಪಿಸಬೇಕು ಎಂದು ಯಾಜಕ ಕಾಂಡ 23ರ 15-17ನೇ ವಚನಗಳಲ್ಲಿ ನಾವು ನೋಡಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ 7 ವಾರಗಳು ಪ್ಲಸ್ 1 ದಿನ, 50ನೇ ದಿನ. ಇದೇ ಪಂಚಶತಮ ಹಬ್ಬವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಆಚರಿಸಲ್ಪಟ್ಟಿತು. ಈ ಪಂಚಶತಮ ಹಬ್ಬಕ್ಕೆ ವಿಮೋಚನೆ ಕಾಂಡ 34-22ನೇ ವಚನದ ಪ್ರಕಾರ ವಾರಗಳ ಹಬ್ಬವೆಂದು, ವಿಮೋಚನೆ ಕಾಂಡ 23-16ನೇ ವಚನದ ಪ್ರಕಾರ ಕೊಯ್ಲಿನ ಕಾಲದ ಹಬ್ಬವೆಂದು, ಮತ್ತೆ ಯಾಜಕ ಕಾಂಡ 23-15-17ನೇ ವಚನದ ಪ್ರಕಾರ ಮತ್ತು ಅರಣ್ಯಕಾಂಡ 28-26ನೇ ವಚನದ ಪ್ರಕಾರ ಮೊದಲ ಫಲಗಳ ಅಥವಾ ಪ್ರಥಮ ಫಲಗಳ ಅರ್ಪಿಸುವ ಹಬ್ಬವೆಂದು ಇಷ್ಟು ಹೆಸರುಗಳಿವೆ. ಮುಂದಿನದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಈ ಪಂಚಶತಮ ಹಬ್ಬದಲ್ಲಿ ಏನು ಮಾಡಿದರು ಎಂಬುದರ ಬಗ್ಗೆ ನೋಡೋಣ. ವಿಮೋಚನೆ ಕಾಂಡ 34-22ನೇ ವಚನದ ಪ್ರಕಾರ ಗೋಧಿ ಮೊದಲ ಫಸಲಿನ ಕೊಯ್ಲಿನ ಸಮಯದಲ್ಲಿ ವಾರಗಳ ಹಬ್ಬವನ್ನು ಮತ್ತು ಆ ವರ್ಷದ ಕೊನೆಯಲ್ಲಿ ಸಂಗ್ರಹಣೆಯ ಹಬ್ಬವನ್ನು ಆಚರಿಸಬೇಕು ಎಂದು ಹೇಳಲಾಗಿದೆ. ಹೊಲದಲ್ಲಿ ನೀನು ಬಿತ್ತಿ ನಿನ್ನ ದುಡಿಮೆಯ ಪ್ರಥಮ ಫಲ ಸಿಕ್ಕಾಗ ಕೊಯ್ಲಿನ ಹಬ್ಬವನ್ನು ಮತ್ತು ವರ್ಷದ ಆರಂಭದಲ್ಲಿ ಹೊಲದಿಂದ ನಿನ್ನ ದುಡಿಮೆಯ ಫಲವನ್ನು ಒಂದುಗೂಡಿಸಿದಾಗ ಸಂಗ್ರಹಣೆಯ ಹಬ್ಬವನ್ನು ಆಚರಿಸಬೇಕು ಎಂದು ವಿಮೋಚನೆ ಕಾಂಡ 23-16ನೇ ವಚನ ನಮಗೆ ಹೇಳ್ತದೆ. ನೀವು ಅಲುಗಾಡಿಸುವ ತೆನೆಯ ಕಂತೆಯನ್ನು ತರುವ ವಿಶ್ರಾಂತಿ ದಿನದ ಮರುದಿನದಿಂದ ಎಣಿಸಲು ಪ್ರಾರಂಭಿಸಿ. 7 ವಾರಗಳು ಮುಗಿದ ನಂತರ 7ನೇ ವಿಶ್ರಾಂತಿ ದಿನದ ಮರುದಿನವಾದ 50ನೇ ದಿನದವರೆಗೂ ಎಣಿಸಿ ಕರ್ತನಿಗೆ ಹೊಸ ಭೋಜನ ಬಲಿಯನ್ನು ಅರ್ಪಿಸಬೇಕು. ನೀವೊಂದು ಬುಟ್ಟಿಯಲ್ಲಿ 10ರಲ್ಲಿ 2 ಪಾಲಿನಷ್ಟು ತೆಳ್ಳಗಿನ ಹಿಟ್ಟಿನಿಂದ ಹುಳಿಯಿರುವ ಹಿಟ್ಟಿನಿಂದ ತಯಾರಿಸಿದ ಅಲುಗಾಡಿಸುವ ಕಾಣಿಕೆಯಾಗಿರುವ 2 ರೊಟ್ಟಿಗಳನ್ನು ನಿಮ್ಮ ವಾಸಸ್ಥಾನಗಳಿಂದ ಕರ್ತನಿಗಾಗಿ ಪ್ರಥಮ ಫಲವಾಗಿ ತರಬೇಕು ಎಂದು ಯಾಜಕ ಕಾಂಡ 23ನೇ ಅಧ್ಯಾಯ 15-17ನೇ ವಚನಗಳು ನಮಗೆ ಹೇಳಲಾಗಿದೆ. ಪಸ್ಕಾ ಹಬ್ಬದ ನಂತರ ಕೊಯ್ಲು ಪ್ರಾರಂಭವಾಗುತ್ತದೆ. ಈ 50ನೇ ದಿನವಾದ ಪಂಚಶತಮ ದಿನದಲ್ಲಿ ಕರ್ತನು ಕೊಯ್ಲಿನಲ್ಲಿ ಕೊಟ್ಟ ಒಳ್ಳೆತನವನ್ನು ನೆನೆದು ಆತನಿಗೆ ಕೃತಜ್ಞತೆ ಸಲ್ಲಿಸುವ ಮಹಾ ಸಂತೋಷದ ದಿನವಾಗಿ ಇಸ್ರಾಯೇಲ್ ಜನರು ಈ ಪಂಚಶತಮ ಹಬ್ಬವನ್ನು ಆಚರಿಸಿಕೊಂಡು ಬಂದರು. 7 ವಾರಗಳನ್ನು ಎಣಿಸಿ ಕೊಯ್ಯಲು ಪ್ರಾರಂಭಿಸುವ ಕಾಲದಿಂದ ನೀನು ಆ 7 ವಾರಗಳನ್ನು ಎಣಿಸಬೇಕು. ಅವು ಮುಗಿದಾಗ ವಾರಗಳ ಹಬ್ಬವನ್ನು ನಿನ್ನ ದೇವರಾದ ಕರ್ತನಿಗಾಗಿ ಆಚರಿಸಿ. ನಿನ್ನ ದೇವರಾದ ಕರ್ತನು ನಿನ್ನನ್ನು ಆಶೀರ್ವದಿಸುವಂತೆ ನಿನ್ನ ಕೈಯಿಂದ ಬಂದ ಮನಪೂರ್ವಕ ಕಾಣಿಕೆಯ ಭಾಗವನ್ನು ಅರ್ಪಿಸಿ. ನಿನ್ನ ದೇವರಾದ ಕರ್ತನು ತನ್ನ ನಾಮವು ಪ್ರಕಾಶಿಸುವಂತೆ ಆರಿಸಿಕೊಳ್ಳುವ ಸ್ಥಳದಲ್ಲಿ ನೀನು, ನಿನ್ನ ಕುಮಾರನು, ನಿನ್ನ ಕುಮಾರಿಯು, ನಿನ್ನ ಕೆಲಸಗಾರನು, ನಿನ್ನ ಕೆಲಸಗಾರ್ತಿಯು, ನಿನ್ನ ಬಾಗಿಲುಗಳಲ್ಲಿರುವ ಲೇವಿಯನು, ನಿನ್ನಲ್ಲಿರುವ ಪರದೇಶಿಯು, ದಿಕ್ಕಿಲ್ಲದ ಮಗುವು, ವಿಧವೆಯು ನಿನ್ನ ದೇವರಾದ ಕರ್ತನ ಸನ್ನಿಧಿಯಲ್ಲಿ ಸಂತೋಷಪಟ್ಟು ನೀನು ಐಗುಪ್ತದಿಂದ ದಾಸನಾಗಿದ್ದದನ್ನು ನೆನೆದು ಈ ಆಜ್ಞೆಗಳನ್ನೆಲ್ಲ ಕೈಕೊಂಡು ಇವುಗಳನ್ನು ಮಾಡಬೇಕು ಎಂದು ಧರ್ಮೋಪದೇಶ ಕಾಂಡ 16-9-12 ವಚನಗಳಲ್ಲಿ ದೇವರು ಅವರಿಗೆ ಆಜ್ಞಾಪಿಸಿದನು. ಅದಲ್ಲದೆ ಈ ದಿನದಲ್ಲಿ ಬಡವರಿಗೂ ಮತ್ತು ಅನ್ಯ ದೇಶದವರಿಗೂ ಸಹಾಯ ಮಾಡಬೇಕು ಎಂದು ಹೇಳಲಾಗಿದೆ. ನಿಮ್ಮ ದೇಶದ ಬೆಳೆಗಳನ್ನು ನೀವು ಕೊಯ್ಯುವಾಗ ಹೊಲದ ಅಂಚಿನಲ್ಲಿರುವುದನ್ನು ಸಂಪೂರ್ಣವಾಗಿ ಕೊಯ್ಯದೆ ಮತ್ತು ಬಿದ್ದಿರುವ ತೆನೆಗಳನ್ನು ಆರಿಸದೆ ಬಡವನಿಗೂ ಮತ್ತು ಪರದೇಶಿಗೂ ಅವುಗಳನ್ನು ಬಿಟ್ಟು ಬಿಡಬೇಕು. ನಾನು ನಿಮ್ಮ ದೇವರಾದ ಕರ್ತನೆ ಎಂದು ದೇವರೇ ಹೇಳಿರುವುದನ್ನು ಯಾಜಕ ಕಾಂಡ 23-22ನೇ ವಚನಗಳಲ್ಲಿ ನಾವು ನೋಡಬಹುದು. ಹೀಗೆ ಈ 50ನೇ ದಿನವಾದ ಪಂಚಶತಮ ಹಬ್ಬವನ್ನು ಆಚರಿಸುವುದಕ್ಕಾಗಿ ಇಸ್ರಾಯೇಲ್ ಜನರು ಒಂದು ಸ್ಥಳದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಬಂದಿದ್ದಾರೆ ಎಂದು ನೋಡುತ್ತೇವೆ. ಕಾಲ ಕಳೆದ ನಂತರ ಯಹೂದಿಗಳು ಈ ದಿನದಲ್ಲಿ ಕರ್ತನು ಮೋಶೆಗೆ ಕೊಟ್ಟ ಆಜ್ಞೆಗಳನ್ನು ನೆನಪು ಮಾಡುವ ಹಬ್ಬವಾಗಿ ಇದನ್ನು ಆಚರಿಸಿಕೊಂಡು ಬಂದರು. ಈ ದಿನದಲ್ಲಿ ಯಹೂದಿ ಗುರುಗಳು ಈ ಹಬ್ಬದ ಬಗ್ಗೆ ಜನರಿಗೆ ತಿಳಿಸಿ ಅವರಿಗೆ ಬೋಧಿಸುತ್ತಿದ್ದರು.
ಮುಂದಿನದಾಗಿ ಯಹೂದಿ ಧರ್ಮವು ಹುಟ್ಟಿಕೊಂಡದ್ದೇ ಈ ಪಂಚಶತಮ ದಿನದಲ್ಲಿ ಎಂಬುದರ ಬಗ್ಗೆ ನೋಡೋಣ. ಈ ವಾರಗಳ ಹಬ್ಬವು ಬೇಸಿಗೆಯ ಕಾಲದ ಆರಂಭದಲ್ಲಿ ಬರುವ 50ನೇ ದಿನವಾದ ಪಂಚಶತಮ ದಿನವು ಎಲ್ಲರಿಗೂ ಒಂದು ರಜಾ ದಿನವಾಗಿತ್ತು. ರೈತರು ತಮ್ಮ ಗೋಧಿ ಕೊಯ್ಲಿನ ಪ್ರಥಮ ಫಲಗಳನ್ನು ಹೊಂದಿಗೂಡಿಸುವ ಹಬ್ಬವಾಗಿ ಈ ದಿನವಿತ್ತು. ತಮ್ಮ ಆಹಾರಕ್ಕಾಗಿಯೂ ಮತ್ತು ಕೊಯ್ಲಿಗಾಗಿಯೂ ಅವರು ದೇವರನ್ನು ಅವಲಂಬಿಸಿದ್ದಾರೆ ಎಂಬ ಕೃತಜ್ಞತಾ ಭಾವವನ್ನು ಅವರು ವ್ಯಕ್ತಪಡಿಸುವ ಸಲುವಾಗಿ ಕರ್ತನಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿ ಈ ಪಂಚಶತಮ ದಿನವನ್ನು ಆಚರಿಸಿಕೊಂಡು ಬಂದರು. ಈ ಯಹೂದಿಗಳು ದೇಶದ ಪ್ರತಿಯೊಂದು ಭಾಗದಿಂದಲೂ ಈ ನಿರ್ದಿಷ್ಟ ದಿನದಂದು ಯೆರೂಸಲೇಮಿಗೆ ಬಂದು ತಮ್ಮ ದೇವರನ್ನು ಆರಾಧಿಸುವುದು ಒಂದು ವಾಡಿಕೆಯಾಗಿತ್ತು. ಇಸ್ರಾಯೇಲಿನಿಂದ ಹೊರಟು ಜಗತ್ತಿನ ಅನೇಕ ಭಾಗಗಳಲ್ಲಿ ವಾಸಿಸುವ ಯಹೂದಿಗಳೆಲ್ಲರೂ ಈಗಲೂ ಸಹ ಈ ವಾರಗಳ ಹಬ್ಬದ ಸಮಯದಲ್ಲಿ ವೀಕ್ಷಕರಾಗಿ ಒಂದುಗೂಡುತ್ತಾರೆ ಎಂಬುದು ಗಮನಾರ್ಹ ವಿಷಯವಾಗಿದೆ. ಯಹೂದಿ ಜನರು ಅನೇಕ ದೇಶಗಳಿಗೆ ಚದರಿ ಹೋದಾಗ ಈ ಪಂಚಶತಮ ಹಬ್ಬವು ತನ್ನ ಮೂಲಭೂತ ಸ್ವರೂಪವನ್ನು ಕಳೆದುಕೊಂಡಿತ್ತು. ಆದರೆ ಯಹೂದಿ ಧರ್ಮೋಪದೇಶಕರು ಕರ್ತನು ಮೋಶೆ ಮೂಲಕ ತಮಗೆ ನ್ಯಾಯದ ಕಾನೂನು ಮತ್ತು ಧರ್ಮಶಾಸ್ತ್ರವನ್ನು ಕೊಟ್ಟ ಈ ದಿನವನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಿಸಲು ಬಹಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಕರ್ತನು ಮೋಶೆ ಮೂಲಕ ತಮಗೆ ಈ ಆಜ್ಞಾಶಾಸ್ತ್ರ ಕಾನೂನುಗಳನ್ನು ಕೊಟ್ಟ ಈ ದಿನವೇ ಪಂಚಶತಮ ದಿನ ಎಂದು ಅವರು ತಿಳಿದಿದ್ದರು. ಆದುದರಿಂದ ಈ 50ನೇ ದಿನವಾದ ಪಂಚಶತಮ ದಿನದಲ್ಲಿ ಯಹೂದಿಗಳೆಲ್ಲರೂ ತಮಗೆ ತಾವೇ ಬಹಳ ಸಂತೋಷದಿಂದ ಕಾಣಿಸಿಕೊಳ್ತಾರೆ. ಸೀನಾಯಿ ಬೆಟ್ಟದಲ್ಲಿ ಆ ನ್ಯಾಯ ಪ್ರಮಾಣ ಕಾನೂನುಗಳನ್ನು ಕೊಟ್ಟ ಪಂಚಶತಮ ದಿನವೇ ಯಹೂದಿ ಧರ್ಮದ ಜನ್ಮದಿನ ಎಂದು ಇಂದಿಗೂ ಯಹೂದಿಗಳು ಪರಿಗಣಿಸುತ್ತಾರೆ ಎಂಬುದು ಗಮನಾರ್ಹ ವಿಷಯ. ಮುಂದಿನದಾಗಿ ಹೊಸ ಒಡಂಬಡಿಕೆಯಲ್ಲಿ ಸಭೆಯ ಜನನವು ಇದೇ ಪಂಚಶತಮ ದಿನದಲ್ಲಿ ಎಂಬುದರ ಬಗ್ಗೆ ನಾವು ನೋಡೋಣ. ಈ ಯಹೂದಿಗಳು ಈ ವಾರಗಳ ಹಬ್ಬವನ್ನು ಮೋಶೆ ಮೂಲಕ ಸೀನಾಯಿ ಬೆಟ್ಟದಲ್ಲಿ ಧರ್ಮಶಾಸ್ತ್ರವನ್ನು ಪಡೆದ ಈ ಪಂಚಶತಮ ದಿನವನ್ನು 1500 ವರ್ಷಗಳಿಂದ ಆಚರಿಸಿಕೊಂಡು ಬಂದಿದ್ದಾರೆ. ಇಸ್ರಾಯೇಲ್ ಜನರನ್ನು ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಮೆಸ್ಸಿಯನು ಬರುತ್ತಾನೆ ಎಂದು ಅನೇಕ ಪ್ರವಾದಿಗಳು ಮುನ್ನುಡಿದರು. ಕೊನೆಯಲ್ಲಿ ಯಾರು ಬರ್ತಾರೆ ಎಂದು ಪ್ರವಾದಿಗಳು ನುಡಿದರೋ ಆತನು ಮೆಸ್ಸಿಯನಾದ ಯೇಸು ಕ್ರಿಸ್ತನಾಗಿ ಈ ಜಗತ್ತಿಗೆ ಬಂದನು. ಆದರೆ ಯಹೂದಿಗಳು ಅವನನ್ನು ಸ್ವೀಕರಿಸಲಿಲ್ಲ. ಆದರೆ ಯೇಸು ಕ್ರಿಸ್ತನು ಯಹೂದಿಗಳಿಗೆ ಮಾತ್ರವಲ್ಲ, ಈ ಜಗತ್ತಿನಲ್ಲಿ ವಾಸಿಸುವ ಎಲ್ಲ ಜನರಿಗಾಗಿಯೂ ಅವರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿಯೂ ಅವರನ್ನು ರಕ್ಷಿಸಿ ದೇವರ ಮಕ್ಕಳಾಗಿ ಎಲ್ಲರನ್ನು ಬದಲಾಯಿಸಬೇಕು ಎಂಬುದಕ್ಕಾಗಿಯೂ ನಮಗಾಗಿ ಯೇಸು ಕ್ರಿಸ್ತನು ಅನೇಕ ಕಷ್ಟಗಳನ್ನು ಅನುಭವಿಸಿ ಅನೇಕ ಹಿಂಸೆಗಳನ್ನು ಅನುಭವಿಸಿ ಶಿಲುಬೆಯಲ್ಲಿ ನಮಗಾಗಿ ಮರಣ ಹೊಂದಿದನು. ಪ್ರವಾದಿಗಳು ನುಡಿದಂತೆಯೇ ಅವನು 3ನೇ ದಿನದಲ್ಲಿ ಜೀವಂತನಾಗಿ ಎದ್ದನು. ಅದಾದ ನಂತರ ಯೇಸು ಕ್ರಿಸ್ತನು 40 ದಿನಗಳ ಕಾಲ ಈ ಜಗತ್ತಿನಲ್ಲಿ ಇದ್ದು ಅನೇಕರಿಗೆ ಕಾಣಿಸಿಕೊಂಡನು. ಅದಾದ ನಂತರ ಅವನು ಪರಲೋಕಕ್ಕೆ ಹೋದನೆಂದು ನೋಡ್ತೇವೆ. ಯೇಸುವಿನ ಆಜ್ಞೆಯ ಪ್ರಕಾರ ಶಿಷ್ಯರು ಯೆರೂಸಲೇಮನ್ನು ಬಿಟ್ಟು ಹೋಗದೆ ಯೆರೂಸಲೇಮಿನಲ್ಲಿಯೇ ಕಾಯುತ್ತಾ ಪ್ರಾರ್ಥಿಸುತ್ತಿದ್ದರು. ಯೇಸು ಪರಲೋಕಕ್ಕೆ ಹೋದ 10ನೇ ದಿನದಲ್ಲಿ ಅವರು ಪವಿತ್ರಾತ್ಮನನ್ನು ಪಡೆದರು. ಇದು ಪಸ್ಕ ಹಬ್ಬದ ನಂತರ 50ನೇ ದಿನ. ಪಂಚಶತಮ ಎಂಬ ಈ ಯಹೂದಿಗಳ ಹಬ್ಬವು ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯದ ಘಟನೆಯ ಪ್ರಕಾರ ಒಂದು ಕ್ರೈಸ್ತ ಹಬ್ಬವಾಗಿ ಮಾರ್ಪಾಡುಗೊಂಡಿತ್ತು. ಯೇಸು ಎದ್ದ ನಂತರ ಬರುವ 50ನೇ ದಿನ ಅಂದರೆ ಈ ಭಾನುವಾರವನ್ನು ವೈಟ್ ಸಂಡೇ ಎಂದು ಕರೆದರು. ಈ 50ನೇ ದಿನವಾದ ಪಂಚಶತಮ ದಿನವು ಈ 2025 ವರ್ಷ ಜೂನ್ 8ನೇ ತಾರೀಕಿಗೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ಇತಿಹಾಸಕಾರರು ಹೇಳುತ್ತಾರೆ. ಈ ಪಂಚಶತಮ ದಿನದಂದು ಹೆಚ್ಚಾಗಿ ಅವರು ಬಿಳಿ ಬಟ್ಟೆಗಳನ್ನು ಧರಿಸಿದಂತೆ ಈ ಪದ್ಧತಿ ಆರಂಭ ಕಾಲದಿಂದಲೂ ಇತ್ತು ಎಂದು ಕೆಲವು ಐತಿಹಾಸಿಕ ಸಂಶೋಧಕರು ಹೇಳುತ್ತಾರೆ. ಇಂದಿಗೂ ಸಹ ಈ ಪಂಚಶತಮ ದಿನದಂದು ಸಭೆಗೆ ಬಿಳಿ ಬಟ್ಟೆಗಳನ್ನು ಧರಿಸಿ ಹೋಗುವವರು ಅನೇಕರಿದ್ದಾರೆ. ಮುಂದಿನದಾಗಿ ಹೊಸ ಒಡಂಬಡಿಕೆಯ ಪಂಚಶತಮ ದಿನದಲ್ಲಿ ಏನು ನಡೆಯಿತು ಎಂದು ನೋಡೋಣ. ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯದ ಪ್ರಕಾರ ಪಂಚಶತಮ ಎಂಬ ದಿನ ಬಂದಾಗ ಅವರೆಲ್ಲರೂ ಒಮ್ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಸೇರಿದ್ದರು. ಆಗ ಬಲವಾದ ಗಾಳಿ ಬೀಸಿದ ಶಬ್ದಕ್ಕೆ ಆಕಾಶದಿಂದ ತಟ್ಟನೆ ಒಂದು ಶಬ್ದ ಉಂಟಾಗಿ ಅವರು ಕುಳಿತಿದ್ದ ಮನೆಯನ್ನೆಲ್ಲ ತುಂಬಿತ್ತು. ಅದಲ್ಲದೆ ಅಗ್ನಿಮಯವಾದ ನಾಲಿಗೆಗಳಂತೆ ಬೇರೆ ಬೇರೆಯಾಗಿ ಕಾಣಿಸಿಕೊಂಡ ನಾಲಿಗೆಗಳು ಅವರಿಗೆ ಕಾಣಿಸಿಕೊಂಡು ಅವರ ಪ್ರತಿಯೊಬ್ಬರ ತಲೆಯ ಮೇಲೆಯೂ ಬಂದು ಕುಳಿತಿತ್ತು. ಅವರೆಲ್ಲರೂ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಆತ್ಮನು ತಮಗೆ ದಯಪಾಲಿಸಿದ ವರದ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದರು ಎಂದು ನೋಡ್ತೇವೆ. ಅದಾದ ನಂತರ ಅಪೊಸ್ತಲನಾದ ಪೇತ್ರನು ಅವರನ್ನು, ನೀವು ಪಶ್ಚಾತ್ತಾಪಪಟ್ಟು ಪ್ರತಿಯೊಬ್ಬರೂ ಪಾಪ ಕ್ಷಮೆಗಾಗಿ ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ, ಆಗ ನೀವು ಪವಿತ್ರಾತ್ಮನ ವರವನ್ನು ಪಡೆಯುತ್ತೀರಿ. ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ಮತ್ತು ನಮ್ಮ ದೇವರಾದ ಕರ್ತನು ಕರೆಯುವ ದೂರದಲ್ಲಿರುವ ಎಲ್ಲರಿಗೂ ಉಂಟಾಗಿರುತ್ತದೆ ಎಂದು ಹೇಳಿ ಇನ್ನೂ ಅನೇಕ ಮಾತುಗಳಿಂದ ಸಾಕ್ಷಿ ಹೇಳಿ, ಈ ಸಂತತಿಯನ್ನು ಬಿಟ್ಟು ದೂರವಾಗಿರಿ, ನಿಮ್ಮನ್ನು ರಕ್ಷಿಸಿಕೊಳ್ಳಿರಿ ಎಂದು ಬುದ್ಧಿ ಹೇಳಿದನು ಎಂದು ನೋಡುತ್ತೇವೆ.
ಪೇತ್ರನ ಈ ಮಾತುಗಳನ್ನು ಸಂತೋಷದಿಂದ ಸ್ವೀಕರಿಸಿದವರು ದೀಕ್ಷಾಸ್ನಾನ ಪಡೆದುಕೊಂಡರು. ಆ ದಿನ ಸುಮಾರು 3,000 ಜನ ಸೇರಿಸಲ್ಪಟ್ಟರು, ರಕ್ಷಿಸಲ್ಪಟ್ಟರು ಎಂದು ನೋಡ್ತೇವೆ. ಇವರೆಲ್ಲರೂ ಅಪೊಸ್ತಲರ ಬೋಧನೆಯಲ್ಲಿಯೂ ಮತ್ತು ರೊಟ್ಟಿ ಮುರಿಯುವುದರಲ್ಲಿಯೂ ಮತ್ತು ಪ್ರಾರ್ಥನೆ ಮಾಡುವುದರಲ್ಲಿಯೂ ದೃಢವಾಗಿ ನೆಲೆಗೊಂಡಿದ್ದರು ಎಂದು ನೋಡುತ್ತೇವೆ. ಅವರು ಮನಸ್ಸಿನಿಂದ ಪ್ರತಿದಿನ ದೇವಾಲಯದಲ್ಲಿ ನೆಲೆಗೊಂಡಿದ್ದು, ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಸಂತೋಷದಿಂದಲೂ ಮತ್ತು ಕಪಟವಿಲ್ಲದ ಹೃದಯದಿಂದಲೂ ಭೋಜನ ಮಾಡಿ ದೇವರನ್ನು ಸ್ತುತಿಸಿ ಎಲ್ಲಾ ಜನರ ದೃಷ್ಟಿಯಲ್ಲಿ ದಯೆ ಪಡೆದಿದ್ದರು. ರಕ್ಷಿಸಲ್ಪಡುವವರನ್ನು ಕರ್ತನು ಪ್ರತಿದಿನ ಸಭೆಗೆ ಸೇರಿಸಿಕೊಳ್ಳುತ್ತಾ ಬಂದನು ಎಂದು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡಬಹುದು. ಹೀಗೆ ಈ ಆದಿ ಸಭೆಯು 50ನೇ ದಿನವಾದ ಈ ಪಂಚಶತಮ ಹಬ್ಬದ ದಿನದಂದು ಮೊದಲ ಬಾರಿಗೆ ಹುಟ್ಟಿ ಇಂದಿನವರೆಗೂ ಬೆಳೆದು ಬಂದಿದೆ. ಇನ್ನು ಮುಂದೆಯೂ ಸಭೆಗಳು ಬೆಳೆಯುತ್ತವೆ. ಈ ಪಂಚಶತಮ ದಿನದ ವಿಶೇಷತೆ ಏನು ಗೊತ್ತಾ? ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಹಿಟ್ಟಿನಿಂದ ಮಾಡಿದ 2 ರೊಟ್ಟಿಗಳನ್ನು ಇಸ್ರಾಯೇಲ್ ಜನರು ಕರ್ತನಿಗೆ ಅರ್ಪಿಸುವುದರ ಅರ್ಥ, ಹೊಸ ಒಡಂಬಡಿಕೆಯಲ್ಲಿ ಯಹೂದಿಗಳು ಮಾತ್ರವಲ್ಲ, ಯೇಸುವನ್ನು ಸ್ವೀಕರಿಸುವ ಎಲ್ಲ ಅನ್ಯ ಜನಾಂಗದವರು ಕರ್ತನಿಗೆ ಸೇರಿದವರು, ಕರ್ತನ ಮಕ್ಕಳು ಎಂಬುದಕ್ಕೆ ಇದು ಗುರುತು. ಪಾಪವಿಲ್ಲದ ಈ ಶುದ್ಧ ಸ್ಥಿತಿಯು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಉಂಟಾಗಿದೆ. ಇದೇ ಈ ಪಂಚಶತಮ ದಿನದ ವಿಶೇಷತೆ. ಈ ಪಂಚಶತಮ ದಿನದಲ್ಲಿ ಯಹೂದಿಗಳು ರೂತರ ಇತಿಹಾಸವನ್ನು ಓದುತ್ತಾರೆ. ಅದಲ್ಲದೆ ಯಹೂದಿಗಳು ಅನ್ಯ ಧರ್ಮದ ಜನರೊಂದಿಗೆ ಒಮ್ಮನಸ್ಸಿನಿಂದ ಆಧ್ಯಾತ್ಮಿಕ ಏಕತೆಯನ್ನು ಪಡೆದರು. ಹೀಗೆ ಬಿಡುಗಡೆ ಪಡೆದ ಯಹೂದಿಗಳು ಮತ್ತು ಯಹೂದಿ ಅಲ್ಲದವರು, ಇತರ ಜನರಾದ ಅನ್ಯ ಜನಾಂಗದವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಒಂದೇ ಸಭೆಯ ಜನರಾಗಿ ಸರಿ ಒಗ್ಗೂಡುತ್ತಿದ್ದಾರೆ. ಇದನ್ನೇ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಒಂದು ಕಾಲದಲ್ಲಿ ನೀವು ದೂರದಲ್ಲಿದ್ದೀರಿ, ಈಗ ಯೇಸು ಕ್ರಿಸ್ತನೊಂದಿಗೆ ಸೇರಿ ಆತನದ ರಕ್ತದ ಮೂಲಕ ಹತ್ತಿರಕ್ಕೆ ತರಲ್ಪಟ್ಟಿದ್ದೀರಿ ಎಂದು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುತ್ತಾನೆ. ಅದರಂತೆಯೇ ನಾವು ಇಬ್ಬರು ಒಂದೇ ಆತ್ಮನಿಂದ ತಂದೆಯ ಬಳಿಗೆ ಸೇರುವ ಭಾಗ್ಯವನ್ನು ಯೇಸು ಕ್ರಿಸ್ತನ ಮೂಲಕ ಪಡೆದುಕೊಂಡಿದ್ದೇವೆ. ಆದ ಕಾರಣ ನೀವಿನ್ನು ಮುಂದೆ ಅನ್ಯರು, ಪರದೇಶಿಗಳು ಆಗಿರದೆ ಪರಿಶುದ್ಧರೊಂದಿಗೆ ಒಂದೇ ಪಟ್ಟಣದವರು, ದೇವರ ಮನೆಯವರೂ ಆಗಿದ್ದೀರಿ ಎಂದು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18 ಮತ್ತು 19ನೇ ವಚನಗಳೇ ಉಲ್ಲೇಖಿಸುತ್ತಾನೆ. ಇದೇ 50ನೇ ದಿನವಾದ ಪಂಚಶತಮ ದಿನ. ಈಗ ಈ ಪಂಚಶತಮ ದಿನದ ಬಗ್ಗೆ ನಿಮಗೆ ತಿಳಿದಿದೆ ಎಂದು ನಾನು ನಂಬುತ್ತೇನೆ. ಆದುದರಿಂದ ಈ 50ನೇ ದಿನವಾದ ಪಂಚಶತಮ ದಿನದಂದು ನಾವು ಸಭೆಗೆ ಹೋಗಿ ಕರ್ತನನ್ನು ಚೆನ್ನಾಗಿ ಆರಾಧಿಸಿ ಆತನಿಗೆ ಕೃತಜ್ಞತೆ ಸಲ್ಲಿಸಿ ಯೇಸು ಕ್ರಿಸ್ತನ ಮೂಲಕ ನಾವೆಲ್ಲರೂ ಆಶೀರ್ವದಿತರಾಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.